ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಏನಪ್ಪ ಯಾರ್ದೋ ಇನ್ವಿಟೇಷನ್ ಕಾರ್ಡ್ ಹಾಕೊಳ್ಳಿ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಇದು ನನ್ನ ಮದುವೆ ಇನ್ವಿಟೇಷನ್ ಕಾರ್ಡೇ. ಇವತ್ತಿಗೆ ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಿಲ್ಲ, ನನ್ನ ಮದುವೆ ಟೈಮಲ್ಲಿ ತುಂಬ ಅಡೆತಡೆಗಳು ಬಂತು. ಅದು ಯಾವ ರೀತಿ ಅಂದರೆ, ನಿಜವಾಗ್ಲೂ ಇವ್ರ ಮದುವೆ ಆಗುತ್ತಾ ಅನ್ನೋ ರೀತಿ ಅಡೆತಡೆಗಳು ಬಂತು. ಅದಕ್ಕೆ ರೀಸನ್ ಬೇರೆ ಏನೂ ಅಲ್ಲ, ನನ್ನ ಹಸ್ಬೆಂಡ್ ಡ್ರೈವರ್ ಅನ್ನೋದಷ್ಟೇ, ಬೇರೆ ಏನು ರೀಸನ್ ಇಲ್ಲ. ಡ್ರೈವರ್ ಅನ್ನೋ ಕಾರಣಕ್ಕಿಂತ ತುಂಬ ಅಡೆತಡೆಗಳು ಬಂತು. ನಾನು ಕೇಳೋದೇನೆಂದರೆ, ಡ್ರೈವರ್ ಓಕೆ ಆಯಿತು, ಡ್ರೈವರ್ ಆಗಿದ್ದ ಕಾರಣಕ್ಕೆ ಹೆಂಡತಿ ಮಕ್ಕಳನ್ನ ಸಾಕಲ್ವಾ ಅವರು? ಏನೋ ದೊಡ್ಡ ದೊಡ್ಡ ಆಫೀಸ್ಗೆ ಹೋದರೆ ಮತ್ತು ದೊಡ್ಡ ದೊಡ್ಡ ಸರ್ಕಾರಿ ನೌಕರಿಲಿದ್ದರೆ ಈ ಥರ ಇದ್ದರೆ ಮಾತ್ರ ಹೆಣ್ಮಕ್ಳನ್ನ ಮದುವೆ ಮಾಡಬೇಕಾ? ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಮತ್ತು ಜಾಸ್ತಿ ಸಂಬಳ ಬರೋ ವ್ಯಕ್ತಿಗಳಿಗೆ ಕೊಟ್ಟು ಮದುವೆ ಮಾಡಿ ಯಾವ್ಯಾವ ಥರ ಕೈ ಸುಟ್ಕೊಂಡಿದ್ದಾರೆ ಅಪ್ಪ ಅಮ್ಮ, ಅದನ್ನು ನಾನು ನೋಡಿದ್ದೀನಿ. ಯಾವ ಥರ ಅಂದರೆ, ನನ್ನ ಮದುವೆ ಟೈಮಲ್ಲಿ ಅಯ್ಯೋ ಡ್ರೈವರ್ ಮದುವೆ ಆಗ್ತಾಳೆ, ಡ್ರೈವರು ಇವತ್ತು ಹೊರಗಡೆ ಹೋದರೆ ನಾಳೆ ಬರ್ತಾರೆ ಅನ್ನೋ ಗ್ಯಾರಂಟಿನೇ ಇರಲ್ಲ, ಹೆಂಗಪ್ಪ ಮದುವೆ ಆಗ್ತಾಳೆ, ಯಾವ ಥರ ಒಪ್ಕೊಂಡ್ಲು ಅಂತ ಎಲ್ಲ ಮಾತು ಬಂತು. ನಿಜವಾಗ್ಲೂ ಆ ಗಾಡಿಗಳು EMI ಕಟ್ಕೊಂಡು ಸಿಟಿಲಿ ಬೇರೆ ಇರೋದು, ಮನೆ ರೆಂಟ್ ಕಟ್ಕೊಂಡು ನಿಜವಾಗ್ಲೂ ಹೆಂಡ್ತಿನ ಸಾಕ್ತಾನ, ಇಂಥ ಹುಡುಗಂಗೆ ನಿಮ್ಮ ಮಗಳನ್ನ ಕೊಡಬೇಕಾ ಅಂತ ಎಲ್ಲ ನಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿದರು. ಬಟ್ ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳಿದ ಒಂದೇ ಮಾತು, ನನ್ನ ಮಗಳು ಒಪ್ಕೊಂಡಿದ್ದಾಳೆ, ಅವಳ ಖುಷಿ ಮುಂದೆ ಬೇರೆ ಏನಿಲ್ಲ, ಅವಳ ಹಣೆ ಬರಹ ಹೇಗಿದೆಯೋ ಹಾಗೇ ಆಗಲಿ ಅಂತ ಅಂದ್ಬಿಟ್ಟು ಅವ್ರು ಒಪ್ಪಿಗೆ ಕೊಟ್ಟು ನನ್ನ ಮದುವೆನ ಮಾಡಿಕೊಟ್ರು. ಅವತ್ತು ನನ್ನನ್ನು ಈ ಡ್ರೈವರ್ಗೆ ಮದುವೆ ಮಾಡಿಕೊಟ್ಟಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಹಳ್ಳಿಯನ್ನು ಅವ್ರು ಕಳ್ಕೊತಾಯಿದ್ರು. ತನಗೆ ಎಷ್ಟೇ ಕಷ್ಟ ಇದ್ರೂ ಏನೇ ಇದ್ರೂ ಒಂದು ಮಾತು ನನ್ನ ಹತ್ರ ಇದ್ದಿವರೆಗೂ ನನಗೆ ಕಷ್ಟ ಐತೆ ಅಂತ ಹೇಳ್ಕೊಂಡವರಲ್ಲ ನನ್ನ ಹಸ್ಬೆಂಡು. ಅಲ್ಲ, ಡ್ರೈವರ್ ಆಗಿದ್ದ ಕಾರಣಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರೆ ಮಾರನೇ ಅಷ್ಟರಲ್ಲಿ ಬರೋದೇ ಇಲ್ಲ, ಬರೋ ಗ್ಯಾರಂಟಿನೇ ಇರೋಲ್ಲ ಅನ್ನೋದಾದರೆ, ಡ್ರೈವರ್ ಅಲ್ಲದೆ ಬೇರೆ ಹುದ್ದೆಲಿರೋರು ಅವ್ರಿಗೆ ಸಾವೇ ಬರಲ್ವಾ? ಅವ್ರೇನು ಲೈಫ್ ಲಾಂಗು ಹಾಗೇ ಇರ್ತಾರೆ, ಬದುಕೇ ಇರ್ತಾರೆ, ಜೀವಂತವಾಗೇ ಇರ್ತಾರೆ. ಇದು ನನ್ನ ಕ್ವಶನ್ನು, ನನಗೆ ಮಾತಾಡಿರೋರಿಗೆಲ್ರಿಗೂ. ಇವತ್ತಿಗೆ 4 ವರ್ಷದಿಂದ ನನ್ನ ಕಷ್ಟ ಸುಖ ಎಲ್ಲ ನನ್ನ ಹಸ್ಬೆಂಡ್ ಜೊತೆನೇ. ಮಾತಾಡ್ದವ್ರೆಲ್ಲರೂ ಇವತ್ತು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ಕೊತಿದ್ದಾರೆ. ಈ ಥರ ಗಂಡ, ಈ ಥರ ಅತ್ತೆ ಮಾವ, ಈ ಥರ ನಾದ್ನಿ ಯಾರಿಗೂ ಸಿಕ್ಕಲ್ಲ, ಅಷ್ಟು ಚೆನ್ನಾಗಿದ್ದಾಳೆ ನಿಶ್ಚಿತ ಅಂತ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ಕೊತಿದ್ದಾರೆ. ನಾನು ಅಷ್ಟು ನೆಮ್ಮದಿಯಾಗಿದ್ದೀನಿ, ಅಷ್ಟು ಖುಷಿಯಾಗಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಯಾವತ್ತೂ ಅಷ್ಟೇ ಅವ್ರು ಮಾಡೋ ಹುದ್ದೆನ ನೋಡಿ ಮದುವೆಗೆ ಒಪ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಸಂತೋಷನ, ನಿಮಗೆ ಖುಷಿನ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂದರೆ ಮಾತ್ರ ಒಪ್ಕೊಳ್ಳಿ. ನನ್ನ ಗಂಡ ಡ್ರೈವರೇ ಹೌದು, ಹಗಲು ರಾತ್ರಿ ದುಡಿತಾರೆ. ಯಾರಿಗೋಸ್ಕರ ದುಡಿತಾರೆ? ನಮಗೋಸ್ಕರನೇ ದುಡಿಯೋದು ಅಲ್ವಾ? ಒಂದೊಂದು ಸಲ ತುಂಬ ಬಿಸಿಲಿರುತ್ತೆ, ತುಂಬ ಮಳೆ ಇರುತ್ತೆ. ಈ ಬೆಂಗಳೂರಲ್ಲಿ ಡ್ರೈವಿಂಗ್ ಫೀಲ್ಡ್ ಅನ್ನೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟವಾದ ಕೆಲಸ. ಕಷ್ಟಪಟ್ಟು ನಮ್ಮನ್ನು ಸಂಪಾದನೆ ಮಾಡಿ ಸಾಕ್ತಿದ್ದಾರೆ. ಮತ್ತು ನಮ್ಮ ಅಪ್ಪ ಅಮ್ಮನ ಜೊತೆ ಆ ಡ್ರೈವರ್ ಮದುವೆ ಮಾಡಬೇಡಿ ಅಂದಿದ್ದವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನೋಡಿ. ಈ ವಿಡಿಯೋನ ನೀವು ನೋಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ಡ್ರೈವರೇ ಆದ್ರೂ ನಾನು ಕಣ್ಣಿಗೆ ಬೇಕಾದ ಬಟ್ಟೆ ಹಾಕ್ತೀನಿ, ಬೇಕಾದಿದ್ದ ಕಡೆ ಓಡಾಡ್ತಿದ್ದೀನಿ. ನಾನು ಹೆಂಗೆ ಬೇಕಾಗಿ ಫ್ರೀಯಾಗಿ ಆರಾಮಾಗಿದ್ದೀನಿ. ನನಗಿರೋ ಫ್ರೀಡಮ್ ಯಾವ ಹೆಣ್ಮಕ್ಳಿಗೂ ಇಲ್ಲ ಅಂತಲೂ ಅನ್ಕೋತೀನಿ ನಾನು. ನನಗೆ ಗಂಡನಿಂದಾಗಲಿ ಅತ್ತೆ ಮಾವನಿಂದಾಗಲಿ ಯಾವುದೇ ರೀತಿ ಏನು ಕೂಡ ರಿಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ. ಅಷ್ಟು ಫ್ರೀಯಾಗಿ ಅಷ್ಟು ಆರಾಮಾಗಿದ್ದೀನಿ ನಾನು. ಬಟ್ ನೀವಿದ್ದೀರಾ ಆ ಥರ? ಇಲ್ಲ, ನನ್ನ ಕಣ್ಮುಂದೆನೇ ನೀವು ಹೆಂಗಿದ್ದವ್ರು ಹೆಂಗಾಗಿದ್ದೀರಾ ಅಂತಲೂ ಗೊತ್ತು. ಅದಕ್ಕೆ ಹೇಳೋದು, ಒಬ್ಬರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಮಾತಾಡೋಕ್ಕೆ ಮುಂಚೆ 1000 ಸಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಇದನ್ನು ನಾನು ನಿಮಗೆ ಯಾವುದೇ ರೀತಿ ನೋವು ಕೊಡಬೇಕು ಅಂತ ಹೇಳ್ತಾ ಇಲ್ಲ. ನೀವು ಅಂದಿದ್ದ ಮಾತಿಗೆ ನಾನು ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ಇವತ್ತು ನನ್ನ ಖುಷಿನ ನೋಡಿ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ. ನನಗೆ ಅದಕ್ಕಿಂತ ನೆಮ್ಮದಿ ಬೇರೆ ಏನು ಬೇಡ. ಮತ್ತು ನನ್ನ ಗಂಡ ಎಷ್ಟು ಇಷ್ಟಪಟ್ಟು ದುಡಿತಾರೆ ಅಂದರೆ, 5, 6, 7ನೇ ತಾರೀಕು ಬ್ಯಾಂಗ್ಳೂರಿಂದ ಊಟಿಗೆ ಅವ್ರಿಗೆ ಬಾಡಿಗೆ ಇತ್ತು. ಎಕ್ಸೆಪ್ಟ್ ಮಾಡಿದ್ರು ಅವರು. 5, 6, 7ನೇ ತಾರೀಕು ಅವರು 3 ದಿನ ಹೋಗಿ ಬಂದರೆ ಮಾರನೆಗೆ ರಜಾ ಹಾಕಬೇಕಾಗತ್ತೆ 8ನೇ ತಾರೀಕು. ಬಟ್ ಅವರು ನೈಟು ಹಗಲು ಎಲ್ಲ ಗಾಡಿ ಓಡಿಸಿದ್ರು ಕೂಡ 8ನೇ ತಾರೀಕೆ ರಜಾ ಹಾಕಿದ್ರೆ ಮತ್ತೆ 9ನೇ ತಾರೀಕೆ ಡ್ಯೂಟಿಗೆ ಹೋಗ್ತೀನಲ್ಲ, 9ಕ್ಕೆ ಆ್ಯನಿವರ್ಸರಿ ಇದೆಯಲ್ಲ ಅಂತ ಹೇಳ್ಬಿಟ್ಟವರು 8ನೇ ತಾರೀಕು ಅವರು ಡ್ಯೂಟಿಗೆ ಹೋಗ್ತಾರೆ. ನೋಡಿ, ಇದು ಊಟಿಲಿ ಮಾಡಿರೋ ವಿಡಿಯೋ. ಇದು ಯಾವುದೇ ಹಳೆ ವಿಡಿಯೋ ಅಲ್ಲ, ಏನಿಲ್ಲ. ಇದು 6ನೇ ತಾರೀಕು ಮಾಡಿರೋ ವಿಡಿಯೋ ಊಟಿಲಿ.
ನೋಡಿ ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಳ್ಳೋರಿಗೆ ಈ ವಿಡಿಯೋಸು ಯಾರ ಹತ್ರನೂ ಕಾಪಿ ಮಾಡಿಲ್ಲ, ಯಾವುದೇ ಗೂಗಲಲ್ಲಿ ತೊಗೊಂಡಿಲ್ಲ, ಏನಿಲ್ಲ, ಲೈವಲ್ಲಿ ನನ್ನ ಹಸ್ಬೆಂಡ್ ಫೋನಲ್ಲೇ ಮಾಡಿರೋ ವಿಡಿಯೋ ಇದು. ಮತ್ತು ಅವರು ನೈಟ್ ಮನೆಗೆ ಬಂದಾಗ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ 2:15 ಆಗಿತ್ತು. ಅವರು ಬಂದಿರೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅವ್ರು ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿಗೆ ಹೋದರು ಅಂತಲೂ ಕೂಡ ತೋರಿಸ್ತೀನಿ. ನೋಡಿ ಇದು ಬೆಳಿಗ್ಗೆ 2:15 ಫೋನ್ ಮಾಡಿದಾಗ ಅವ್ರು ನನಗೆ ಗೇಟ್ ಓಪನ್ ಮಾಡು ಅಂತ. ನೋಡಿ ಅಷ್ಟೊತ್ತಲ್ಲೇ ಗೇಟ್ ಓಪನ್ ಮಾಡೋಕ್ಕಿಂತ ಕೆಳಗಡೆ ಹೋಗ್ತಿದ್ದೀನಿ ನಾನು. ಅದು ಬೆಳಗಿನ ಜಾವ 2:15. ನೋಡಿ ಕತ್ಲಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಮತ್ತು ನೋಡಿ ಗೇಟ್ ಓಪನ್ ಮಾಡಿದೆ. ಗೇಟ್ ಓಪನ್ ಮಾಡಿದ್ಮೇಲೆ ಮನೆಯವ್ರು ಬಂದರು. ಮತ್ತು ಅವರು 9ನೇ ತಾರೀಕು ಲೀವ್ ಹಾಕಲ್ಲ, ನಾಳೆ ಏನಾದರೂ ಲೀವ್ ಹಾಕ್ಬಿಟ್ರೆ ಅಂತ ಹೇಳ್ಬಿಟ್ಟು 8ನೇ ತಾರೀಕು ಅವ್ರು ಡ್ಯೂಟಿಗೆ ಹೋದರು. ಇದರಲ್ಲಿ ಅಲಾರಮ್ ಇಟ್ಟಿದ್ದೀನಿ ನೋಡಿ. ಅವ್ರು 9ನೇ ತಾರೀಕು ಲೀವ್ ಹಾಕೋಕ್ಕೋಸ್ಕರ ನನಗೋಸ್ಕರ ಬಂದಿದ್ದ ತಕ್ಷಣ ಅಲಾರಮ್ ಇಡೋಕೆ ಹೇಳಿದ್ರು. ಮತ್ತು ನೋಡಿ ಇದು ಇದು ಬೆಳಗಿನ ಜಾವ. ಬೆಳಗಿನ ಜಾವ 5:45ಗೆ ಅವ್ರು ಹೊರಡ್ತಿದ್ದಾರೆ. ಮಧ್ಯರಾತ್ರಿ 2:15ಗೆ ಬಂದು ಮತ್ತೆ ಬೆಳಗಿನ ಜಾವ 5:15ಗೆ ಹೊರಡ್ತಿದ್ದಾರೆ. ಯಾಕೆ ಅಂದರೆ ನನಗೋಸ್ಕರ ನಾಳೆ ಅಂದರೆ 9ನೇ ತಾರೀಕು ಲೀವ್ ಹಾಕಬೇಕಾಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ರಜಾನೂ ತೊಗೊಳ್ಳದೆ ರೆಸ್ಟು ಮಾಡ್ದೇ ಕೆಲಸಕ್ಕೆ ಹೋಗ್ತಿದ್ದಾರೆ. ಇದು ಕಂಡ್ರೆ ನಿಜವಾದ ಪ್ರೀತಿ ಅಂದರೆ ಇದು. ನೀವು ಹೇಳ್ಬೋದು, ಅಯ್ಯೋ ನಿನ್ನ ಗಂಡ ದುಡಿಯೋದು ನಿನಗೇನೆ ಅಲ್ವಂತ. ಹೌದು, ನನ್ನ ಗಂಡ ದುಡಿಯೋದು ನನಗೆ, ನನ್ನ ಮಗುಗೆ, ನಮ್ಮ ಅತ್ತೆ ಮಾವನಿಗೆ. ಬಟ್ ನಾನು ಹೇಳೋದೇನು ಅಂದರೆ ಡ್ರೈವರ್ಗೆ ಮದುವೆ ಆಗೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಅಂತಿದ್ರಲ್ಲ, ಅವ್ರಿಗೆ ಹೇಳ್ತಿದ್ದೀನಿ ಅಷ್ಟೇ. ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಅಷ್ಟೇ ನಾನು ಹೇಳೋದು. ನೋಡಿ ಇವತ್ತು ಆ್ಯನಿವರ್ಸರಿ, ನನಗೆ ವಿಶ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡಿದ್ದಾರೆ. ನನಗೋಸ್ಕರ ರಜಾ ಹಾಕಿದ್ದಾರೆ. ಪ್ರೂಫ್ ಬೇಕಾದರೆ ತೋರಿಸ್ತೀನಿ ನೋಡಿ. ಆ ಫೋಟೋ ತೆಗೆದಿರೋದು ನೋಡಿ, June 9, 26 ಟ್ಯೂಸ್ಡೇ 6:54 ಬೆಳಗಿನ ಇವಾಗ ತೆಗೆದಿರೋ ಫೋಟೋ. ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ವಿಶ್ ಮಾಡಿಬಿಟ್ಟು. ಇದು ನಿಜವಾದ ಪ್ರೀತಿ ಅಂದರೆ ಆಯಿತಾ. ಈ ವಿಡಿಯೋ ನಾನು ಯಾರಿಗೂ ಯಾವುದೇ ಥರ ನೋವು ಮಾಡಬೇಕು ಅಂತ ಮಾಡಿಲ್ಲ. ನಿಮ್ಮ ಮಾತನ್ನು ನಿಮ್ಮ ಮನವರಿಕೆ ಮಾಡಿದೆ ಅಷ್ಟೇ. ವಿಡಿಯೋಯಿಂದ ನೋವಾಗಿದ್ದರೆ ನಿಜವಾಗ್ಲೂ ಕ್ಷಮೆ ಇರಲಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.